ಆರ್ತಿಯೋ ಕ್ವಶನ್ ನಂಬರ್ 1. ಓಕೆ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಇದಕ್ಕಲ್ಲ ಫಸ್ಟು. ಓಕೆ, ಹೇಳಿ ಅಮ್ಮ. ಆರ್ತಿ ಕೇಳಮ್ಮ. ಮಾನ್ಯ ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ, ಧನ್ಯವಾದಗಳು. ಅವರಿಗೆ ಕೆಲವೊಂದು ವಿಷಯವನ್ನು ಅವರ ಗಮನಕ್ಕೆ ತರಲು ಇಚ್ಛಿಸ್ತೇನೆ. ಕೆಲವೊಂದು ಸಂಸ್ಥೆಗಳು ವರದಿ ಮಾಡಿರುವಂತೆ ಬೆಂಗಳೂರಿನ ಆಯ್ದ 21 ವಾರ್ಡ್ಗಳಾದ್ಯಂತ 38 ಶೌಚಾಲಯಗಳನ್ನು ಪರಿಶೋಧಿಸಿದಾಗ ಹೆಚ್ಚಿನವು ತಾಂತ್ರಿಕವಾಗಿ ಮುಕ್ತವಾಗಿವೆ. ಅಂದರೆ ನಾಗರಿಕರ ಉಪಯುಕ್ತತೆ, ಘನತೆ ಮತ್ತು ಸುರಕ್ಷತೆ ಸಾರ್ವಜನಿಕ ಶೌಚಾಲಯಗಳಲ್ಲಿ ಆತಂಕಕಾರಿಯಾಗಿ ಕಳಪೆಯಾಗಿವೆ ಎಂದು ಹೇಳಲಾಗಿದೆ. ಈ ಶೌಚಾಲಯಗಳು ಮಹಿಳೆಯರು, ಅಂಗವಿಕಲರು, ವೃದ್ಧ ನಾಗರಿಕರು ಅಥವಾ ತೃತೀಯ ಲಿಂಗಗಳಿಗೆ ಸ್ನೇಹಪರವಾಗಿಲ್ಲ ಎಂದು ಪರಿಶೋಧನೆಯಿಂದ ತಿಳಿದು ಬಂದಿದೆ. ಸಮೀಕ್ಷೆ ಮಾಡಲಾದ 38 ಶೌಚಾಲಯಗಳು ಕೇವಲ 17 ಅಥವಾ 44.7% ಬಳಸಲು ಯೋಗ್ಯವಾಗಿವೆ. ಆದರೆ 10.5% ಭಾಗಶಃ ಕಾರ್ಯನಿರ್ವಹಿಸುತ್ತಿಲ್ಲ. ಸುಮಾರು 55% ಭಾಗಶಃ ಕಾರ್ಯನಿರ್ವಹಿಸುತ್ತಿವೆ ಅಥವಾ ಕಳಪೆ ನಿರ್ವಹಣೆ ಅಥವಾ ಬಳಸಲಾಗದ ರೀತಿಯಲ್ಲಿ ಇದ್ದಾವೆ. 95% ಬಳಸಲು ಯೋಗ್ಯವಾಗಿಲ್ಲ. 92% ಪ್ರವೇಶವನ್ನು ನಿರ್ಬಂಧಿಸುವ ಹಂತಗಳನ್ನು ಹೊಂದಿವೆ. ಯಾವುದೂ ವಿಕಲಚೇತನರು ಬಳಸಬಹುದಾದ ಶೌಚಾಲಯಗಳು ರ್ಯಾಂಪ್ ವ್ಯವಸ್ಥೆ ಹೊಂದಿಲ್ಲ. ಮಾನ್ಯ ಉಪಮುಖ್ಯಮಂತ್ರಿಗಳು ಇದಕ್ಕೆ ಶೀ ಟಾಯ್ಲೆಟ್ ಬಗ್ಗೆ ಕೂಡ ಹೇಳಿದ್ದಾರೆ. ಆದರೆ ಶೀ ಟಾಯ್ಲೆಟ್ಟು ಕೂಡ ಸ್ವಚ್ಛತೆಯನ್ನು ಕಾಪಾಡ್ತಾ ಇಲ್ಲ. ಸೊ ನನ್ನ ಒಂದು ಮನವಿ ಏನಂದರೆ, ಅವರು ಬೆಂಗಳೂರು ಅಭಿವೃದ್ಧಿಗೆ ಬಹಳಷ್ಟು ಒತ್ತು ಕೊಡ್ತಾ ಇದ್ದಾರೆ. ಅನೇಕ ಯೋಜನೆಗಳನ್ನು ತಂದು ಕಾರ್ಯಗತ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಒಂದು ಸ್ವಚ್ಛತೆಯನ್ನು ಕಾಪಾಡುವಲ್ಲಿ ಎಐನ ಯೂಸ್ ಮಾಡಿ ಮಾನಿಟರ್ ಮಾಡಂಗೆ ಮಾಡಿದ್ರೆ ಸ್ವಚ್ಛತೆ ಕಾಪಾಡೋಕ್ಕೆ ಕೂಡ ಅನುಕೂಲ ಆಗುತ್ತೆ. ಮತ್ತು ನಾವು ಅದನ್ನು ಮಾನಿಟರ್ ಮಾಡೋ ಒಬ್ಬ ಸೂಪರ್ವೈಸರ್ಗೆ ಕೂಡ ದುಡ್ಡು ಕೂಡ ಉಳಿಯುತ್ತೆ. ಕೆಲವು ರಾಜ್ಯಗಳಲ್ಲಿ ಅದಿದೆ. ಡೆಲ್ಲಿನಲ್ಲಿ ನಾನು ಸುಮಾರು ಕಡೆ ನೋಡಿದ್ದೀನಿ. ಯಾಕಂದರೆ ಅಲ್ಲಿ ಮಹಿಳೆಯರಿಗೆ ಸ್ವಚ್ಛತೆ ಇಂಪಾರ್ಟೆಂಟು. ಅವರು ಅನೇಕ ಬಾರಿ ಯೂರಿನ್ ಇನ್ಫೆಕ್ಷನಿಂದ ಸಫರ್ ಆಗದೆ ಮಹಿಳೆಯರು ಜಾಸ್ತಿ. ಅದರಲ್ಲೂ ಬೆಂಗಳೂರಿನಲ್ಲಿ ಮಹಿಳೆಯರ ಸಂಖ್ಯೆ ಕೂಡ ಜಾಸ್ತಿ ಇದೆ. ಅದಕ್ಕಾಗಿ ನಾನು ಉಪಮುಖ್ಯಮಂತ್ರಿಗಳಲ್ಲಿ ಇದನ್ನು ಮನವಿ ಮಾಡಲು ಇಷ್ಟಪಡ್ತೀನಿ. ಅಧ್ಯಕ್ಷೆ, ನಮ್ಮ ಹೊಸ ಸದಸ್ಯರಂತ ಆರ್ತಿ ಕೃಷ್ಣರವರು ಸಾರ್ವಜನಿಕರ ಈ ಟಾಯ್ಲೆಟ್ ಬಗ್ಗೆ ಒಂದು ಪ್ರಸ್ತಾವನೆ ಮಾಡಿದ್ದಾರೆ. ಹೆಣ್ಣುಮಕ್ಕಳ ಬಗ್ಗೆ ಬೇರೆಯವ್ರಿಗೆಲ್ಲ ಆಗ್ತಾಯಿದೆ ಅಂತ. ಈಗ ನಮ್ಮ ದಾಖಲೆ ಪ್ರಕಾರ 388 ಟಾಯ್ಲೆಟು ಈಗಾಗಲೇ ಇದೆ. 383 ಸಾರ್ವಜನಿಕರು ಮತ್ತು 5 ಸಮುದಾಯದ ಟಾಯ್ಲೆಟ್ ಇಟ್ಕೊಂಡಿದ್ದೇವೆ. ಇದರಲ್ಲಿ 65 ರಿಟೈರ್ಡ್ ಪೌರ ಕಾರ್ಮಿಕರಿಗೆ ಕೊಟ್ಟಿದ್ದೀವಿ. 20 ಫಿಸಿಕಲಿ ಚಾಲೆಂಜ್ಡ್ ಅವರಿಗೆ ಸಪ್ರೇಟಾಗಿ ಇಟ್ಟಿದ್ದೀವಿ. 303 ಬಿಲ್ಡ್ ಆಪ್ರೇಟ್ ಟ್ರಾನ್ಸ್ಫರ್ ಆಪರೇಟರ್ ಮಾಡಿದ್ದೀವಿ. ಈಗ ಹೊಸದಾಗಿ ಸರ್ಕಾರದ ವತಿಯಿಂದ ಒಂದು ಶುಭ್ರ ಬೆಂಗಳೂರು ಅಂತ ಒಂದು ಸ್ಕೀಮ್ ಇದೆ. ಅದರಲ್ಲಿ ಒಂದು 60 ಯೂನಿಟ್ ತೊಗೊಳ್ತಾ ಇದ್ದೀವಿ. ಗೌರ್ಮೆಂಟ್ದು ಕೆಲವು ಸರ್ಕಾರದ ಇದ್ರ ಪ್ರಕಾರ ಒಂದು 191 ಹೊಸದಾಗಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಕೂಡ ಒಂದು 13,000 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಸ್ವಚ್ಛ ಭಾರತ ಮಿಷನ್ನು. ಅದರಲ್ಲಿ ಒಂದು 90 ತೆಗೆದುಕೊಳ್ತಾ ಇದ್ದೀವಿ. GB ಯಲ್ಲಿ ಬ್ರ್ಯಾಂಡ್ ಬ್ಯಾಂಗ್ಳೂರ್ದು ಒಂದು ಕಾರ್ಯಕ್ರಮ ಅಂತ ಮಾಡಿ 15 ವರ್ಷ ಮೇಂಟೆನೆನ್ಸ್ ಸಮೇತ 100 PPL ತೆಗೆದುಕೊಳ್ತಾ ಇದ್ದೀವಿ. ಅದರಲ್ಲಿ ಬರೀ ಹೆಣ್ಮಕ್ಳಿಗೋಸ್ಕರನೇ ಈ ಒಂದು ಟಾಯ್ಲೆಟ್ನ ಎಲ್ಲ ಮಾಡ್ತಾಯಿದ್ವಿ. ಒಟ್ಟು 441 ಈ ವಸ್ತು 388 + 441 ತೆಗೆದುಕೊಳ್ತಾ ಇದ್ವಿ. ಮತ್ತು ಈಗ 6 ತಿಂಗಳಲ್ಲಿ ಇದೆಲ್ಲ ಮೇಂಟೆನೆನ್ಸ್ ಇದೆಲ್ಲ ಕಂಪ್ಲೀಟ್ ಆಗ್ತದೆ. ಇನ್ನು ಹೊಸದಾರು ಇಂಪಾರ್ಟೆಂಟ್ ಯಾವ್ದಾದ್ರು ಲೊಕೇಶನ್ಸ್ ಯಾವ್ದಾದ್ರು ಇವರು ಶಾಸಕರು ಯಾರು ಸಾರ್ವಜನಿಕರು ಸಲಹೆ ಮಾಡಿದ್ರೆ ಅದನ್ನು ನೋಡಿಬಿಟ್ಟು ಎಷ್ಟೆಷ್ಟು ದೂರಕ್ಕೆ ಒಂದು ಇಡಬೇಕು ಅಂತ ಇದೆ. ಆ ಜಾಗ ಲಭ್ಯತೆಯನ್ನು ಗಮನದಲ್ಲಿ ಇಟ್ಕೊಂಡು ಫುಟ್ಪಾತ್ಗೂ ತೊಂದರೆ ಆಗಬಾರ್ದು. ಈ ಕೆಲವೆಲ್ಲ ಅಡ್ವರ್ಟೈಸ್ಮೆಂಟ್ಗೆಲ್ಲ ಉಪಯೋಗಿಸ್ತಾ ಇದ್ದಾರೆ. ಮುಂದಕ್ಕೆ ಅಡ್ವರ್ಟೈಸ್ಮೆಂಟ್ ಹಾಕೊಳ್ಳೋದು, ಹಿಂದೆ ಟಾಯ್ಲೆಟ್ ಆಗೋದು, ಅದೆಲ್ಲ ಸ್ಕೀಮ್ ಎಲ್ಲ ಬಂದಿದೆ. ತಮ್ಮದೇನಾದ್ರು ಬೇರೆ ಸಲಹೆ ಇತ್ತು ಅಂದರೆ ದಯವಿಟ್ಟು ಬರೆದು ಕೊಡಿ. ವಿ ವಿಲ್ ಟೇಕ್ ಇಟ್ ಫಾರ್ವರ್ಡ್. ವಾರ್ಡ್ನಲ್ಲಿ ತೃತೀಯ ಲಿಂಗಿಗಳಿಗೆ ಮೀಸಲಾದ ಶೌಚಾಲಯಗಳಿಲ್ಲ ಅಂತ ತಿಳಿದು ಬಂದಿದೆ. ಅದೊಂದು ನಿಮ್ಮ ಗಮನಕ್ಕೆ ತರಬೇಕು. ಆಗ್ಬೋದು. ಪೂಜಾರ್ ಅವಕಾಶಕ್ಕಾಗಿ ವಂದನೆ ಸಲ್ಲಿಸ್ತಾ ಇದ್ದೇನೆ ಮಾನ್ಯ ಸಭಾಪತಿಗಳೇ. ವಿಶೇಷವಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಇನ್ಫಾರ್ಮೇಟಿವ್ ಪ್ರಶ್ನೆ ಹಾಕಿದ್ದೆ. ನಾನು ಮಾಹಿತಿ ಎಲ್ಲವನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡುವಂಥದ್ದೇನಿಲ್ಲ. ಈಗ ನೋಡ್ತಾ ಇದ್ದೀನಿ ನಾನು ಅನೇಕ ಸಬ್ಜೆಕ್ಟ್ಗಳು ಅಲ್ಲಿದೆ. BTD ಸಂಬಂಧಪಟ್ಟಂತ ಸರ್ ಅದನ್ನು ಪ್ರಶ್ನೆ ಕೇಳಿ ಮೊದಲ. ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ
1126ನೇ ಪ್ರಶ್ನೆಯನ್ನು ಕೇಳಿ